ಬೆಂಗಳೂರು ಪೋಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಕಾವೇರಿ ನೀರು ಕೂಡಲೇ ನಿಲ್ಲಿಸಿ, ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಕಾವೇರಿ ಕಿಚ್ಚು. ಹೋರಾಟಕ್ಕೆ ವಕೀಲರ ಸಾಥ್, ಕ್ರೈಸ್ತರಿಂದ ಕ್ಯಾಂಡಲ್ ಮೆರವಣಿಗೆ. ಹೇಳೋದೊಂದು ಮಾಡೋದೊಂದು, ಕಸದ ಸಮಸ್ಯೆಗೆ ಗುತ್ತಿಗೆದಾರರೇ ಕಾರಣ, ಬಯಲಾಯಿತು ಗಣೇಶನ ಗೋಲ್ಮಾಲ್. ತಾಳಿ ಇಲ್ಲದೆ ತಾಯಿ ಭಾಗ್ಯ ಕರುಣಿಸಿದ, ಮದುವೆಯಾಗುವುದಾಗಿ ಹೇಳಿ ಕೈಕೊಟ್ಟ, ಮನೆ ಬಿಟ್ಟು ನ್ಯಾಯಕ್ಕಾಗಿ ಅವಲೆಯ ಅಲಿದಾಟ. ವೆರೈಟಿ ಚಾಟ್ಸ್, ಬಿಸಿ ಬಿಸಿ ಜಿಲೇಬಿ. ವಿಜಯನಗರದ ಬಾಸುರಿಯಲ್ಲಿ ಎಲ್ಲಾ ಐಟಂ ಸಖತ್ ಟೇಸ್ಟಿ ರೀ. ಸುವರ್ಣ ನ್ಯೂಸ್ ಕಪ್ಗೆ ಕಲರ್ಫುಲ್ ತೆರೆ. ಬೆಂಗಳೂರು ಜೈನ್ ಕಾಲೇಜ್ ಚೊಚ್ಚಲ ಚಾಂಪಿಯನ್, ವಿಜೇತ ತಂಡಕ್ಕೆ ದೊಡ್ಡ ಗಣೇಶ ಪ್ರಶಸ್ತಿ ಪ್ರದಾನ. ಕಾವೇರಿ ಕಿಚ್ಚು ಜೋರಾಗಿದೆ. ಅತ್ತ ಮಂಡ್ಯದ ಕೆಆರ್ಎಸ್ನಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ರೆ, ಇತ್ತ ಬೆಂಗಳೂರಿನಲ್ಲೂ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿದ್ವು. ತಮಿಳುನಾಡಿಗೆ ಕೂಡಲೇ ನೀರು ಬಿಡೋದನ್ನ ಕೂಡಲೇ ನಿಲ್ಲಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ವು. ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ಬೆಂಗಳೂರಲ್ಲೂ ಹೋರಾಟದ ಕಾವು ಜೋರಾಗಿತ್ತು. ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡ ಕೇಂದ್ರ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ನಟ ಅಂಬರೀಶ್, ನಂಜಾವಧೂತ ಸ್ವಾಮೀಜಿ, ಶಿವರುದ್ರ ಮಹಾಸ್ವಾಮಿಗಳು ಸಾಥ್ ನೀಡಿದ್ರು. ಕಾವೇರಿಯ ರಕ್ಷಣೆಗಾಗಿ, ಕಾವೇರಿಯ ಉಳಿವಿಗಾಗಿ ಬೆಂಗಳೂರು ಜನ ಇವತ್ತು ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮಗಳನ್ನು ಮರೆತು ಕಾವೇರಿ ರಕ್ಷಣೆಗಾಗಿ ಬೀದಿಗಿಳಿಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಕನ್ನಡಿಗರಿಗೆ, ಬೆಂಗಳೂರಿನ ಎಲ್ಲ ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀವಿ. ಇನ್ನು ಒಕ್ಕಲಿಗ ಮಹಾಸಮುದಾಯದ ಕಾರ್ಯಕರ್ತರು ಕೂಡ ಬೆಂಗಳೂರಿನಿಂದ ಕೆಆರ್ಎಸ್ ವರೆಗೆ ಕಾರ್ ರ್ಯಾಲಿ ನಡೆಸಿದ್ರು. ಸುಮಾರು 30 ಕಾರುಗಳು ಪಾಲ್ಗೊಂಡಿದ್ದ ರ್ಯಾಲಿಗೆ ನಟ ಅಂಬರೀಶ್ ಚಾಲನೆ ನೀಡಿ ಕರ್ನಾಟಕಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುವುದಾಗಿ ತಿಳಿಸಿದ್ರು. ಎಲ್ಲ ರೀತಿ ಹೋರಾಟಗಳು ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿದ್ದ ಹೋರಾಟ, ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಬೇಕು. ನಾವೆಲ್ಲ ಎಲ್ಲ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಸ್ಥೆಗಳ ಬೆಂಬಲ ಇದೆ, ಹಿರಿಯರ ಬೆಂಬಲ ಇದೆ, ಗಾಂಧಿವಾದಿಗಳ ವಕೀಲರದಿದೆ, ಕವಿಗಳದಿದೆ. ಈಗ ಎಲ್ಲರ ಬೆಂಬಲ ಇರೋದ್ರಿಂದ ಇದನ್ನು ನಾನು ಇವತ್ತು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಕೂಡ ಮಾತುಕತೆ ನಡೆಸ್ತೀನಿ. ಕರ್ನಾಟಕಕ್ಕೆ ಆಗುತ್ತಿರೋ ಅನ್ಯಾಯ ಖಂಡಿಸಿ ಬೆಂಗಳೂರು ತಮಿಳು ಸಂಘಟನೆ ಕೂಡ ಬೀದಿಗಿಳಿದು ಹೋರಾಟ ನಡೆಸಿತು. ನಗರದ ಟೌನ್ ಹಾಲ್ ಮುಂಭಾಗ ಧರಣಿ ನಡೆಸಿ ತಮಿಳುನಾಡಿಗೆ ನೀರು ಬಿಡೋದನ್ನ ಕೂಡಲೇ ನಿಲ್ಲಿಸುವಂತೆ ಕೇಂದ್ರಕ್ಕೆ ಆಗ್ರಹಿಸಿದ್ರು. ಸುಪ್ರೀಂ ಕೋರ್ಟ್ ಒತ್ತಾಯದಿಂದ ಕರ್ನಾಟಕ ಸರ್ಕಾರ ನೀರು ಬಿಡ್ತಾ ಇದೆ, ಆದರೆ ಅದನ್ನು ತಕ್ಷಣ ನಿಲ್ಲಿಸಬೇಕು, ನ್ಯಾಯ ನಮಗೆ ಸಿಕ್ಕಬೇಕು. ಇಲ್ಲಿ ಇರೋ ಪರಿಸ್ಥಿತಿ ಕರೆಕ್ಟಾಗಿ ಅವ್ರಿಗೆ ಎತ್ತು ಹೇಳಿ, ಇಲ್ಲಿ ನೀರು ಕೊಡೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಪರಿಸ್ಥಿತಿಯನ್ನು ಹೇಳಿ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಕಾವೇರಿ ಸುಪ್ರೀಂ ಕೋರ್ಟ್ ಆಗಲಿ ನೀರು ಬಿಡೋದನ್ನು ತಕ್ಷಣ ನಿಲ್ಲಿಸಕ್ಕೆ. ತಮಿಳುನಾಡಿಗೆ ನೀರು ಬಿಡೋದನ್ನ ಖಂಡಿಸಿ ಅಖಿಲ ಕರ್ನಾಟಕ ಕ್ಯಾಥೋಲಿಕ್ ಕ್ರೈಸ್ತರ ಕನ್ನಡ ಸಂಘ ಕ್ಯಾಂಡಲ್ ಪ್ರತಿಭಟನೆ ನಡೆಸಿದ್ರು. ನಗರದ ಇಂಡಿಯನ್ ಎಕ್ಸ್ಪ್ರೆಸ್ ಹಿಂಭಾಗದ ನೀರಾವರಿ ತಜ್ಞ ಬಾಳೆಕುಂದ್ರಿ ಪ್ರತಿಮೆ ಎದುರು ಕ್ಯಾಂಡಲ್ ಪ್ರತಿಭಟನೆ ನಡೆಸಿ ಜನಪ್ರತಿನಿಧಿಗಳು ನಮ್ಮ ರೈತರನ್ನ ಶಿಲುಬೆಗೇರಿಸುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ದಲಿತ ಸಂಘರ್ಷ ಸಮಿತಿ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಧರಣಿ ನಡೆಸಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಡಿಎಸ್ಎಸ್ ಕಾರ್ಯಕರ್ತರು ಜಯಲಲಿತಾ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಬೆಂಗಳೂರಿನ ವಕೀಲರ ಸಂಘ ಕೂಡ ರಾಜಭವನ ಚಲೋ ನಡೆಸಿತು. ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯ ಸರ್ಕಾರ ತ್ವರಿತವಾಗಿ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ರು. ಅಲ್ಲದೆ ಶನಿವಾರ ಇಡೀ ರಾಜ್ಯ ವಕೀಲರಿಂದ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಂದ್ ನಡೆಸುತ್ತೇವೆಂದು ವಕೀಲರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಹೇಳಿದ್ದಾರೆ. 6ನೇ ತಾರೀಕು ನಾವು ಇಲ್ಲಿ ಇಡೀ ಸ್ಟೇಟಲ್ಲಿ ವಕೀಲರು ಎಲ್ಲರೂ ಕೂಡ ಪೂರ್ಣ ಸಹಕಾರ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ನಾವು ಕೂಡ ತೀರ್ಮಾನ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಸ್ಯಾಟರ್ಡೆ 6ನೇ ತಾರೀಕು ಮಾಡ್ತಾಯಿದ್ದೀವಿ. ಈಗ ಏನೇ ಆಗಲಿ ಇದಕ್ಕಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ. ಒಟ್ನಲ್ಲಿ ರಾಜ್ಯ ರಾಜಧಾನಿಯಲ್ಲೂ ಕಾವೇರಿ ಕಾವು ಜೋರಾಗಿದೆ. ಎಲ್ಲೆಡೆಯಿಂದಲೂ ಕಾವೇರಿ ನಮ್ಮವಳು, ಅವಳ ರಕ್ಷಣೆಗೆ ನಾವು ಶತಸಿದ್ಧ ಅಂತ ಕೂಗು ಕೇಳಿ ಬರ್ತಿದೆ. ಆದರೆ ಇದರಿಂದ ಸರ್ಕಾರ ಮಾತ್ರ ಪೇಚಾಟಕ್ಕೆ ಸಿಲುಕಿದೆ.
ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್. ಇನ್ನು ಕಾವೇರಿ ಹೋರಾಟಕ್ಕೆ ಕನ್ನಡ ಚಿತ್ರೋದ್ಯಮ ಒಕ್ಕೊರಲಿನ ಬೆಂಬಲ ವ್ಯಕ್ತಪಡಿಸಿದೆ. ಇಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷ ವಿಜಯ್ ಕುಮಾರ್ ಮತ್ತು ಸಮಿತಿಯ ಸದಸ್ಯರು ನಟ ಅಂಬರೀಶ್ರನ್ನ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇದೇ 6ರಂದು ನಡೆಯಲಿರೋ ಬಂದ್ಗೆ ಕನ್ನಡ ಚಿತ್ರೋದ್ಯಮ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು. ರಾಜ್ ಕುಟುಂಬ ಸೇರಿದಂತೆ ಚಿತ್ರರಂಗದ ಎಲ್ಲರೂ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಅಂತ ತಿಳಿಸಿದರು. ಬೆಂಗಳೂರಿನ ವಾರ್ಡ್ನಲ್ಲೂ ಕಸದ ರಾಶಿ ಹಾಗೆ ಬಿದ್ದಿದೆ. ಎಷ್ಟೇ ಕಸ ತೆಗೆದರೂ ಇನ್ನೂ ಕೂಡ ಕಸದ ರಾಶಿಗಳು ಬಡಾವಣೆಗಳಲ್ಲಿ ಹಾಗೆ ಉಳಿದಿದೆ. ಇದಕ್ಕೆ ಕಾರಣ ಮತ್ತದೇ ಗುತ್ತಿಗೆದಾರರು. ಸಮರ್ಪಕವಾಗಿ ಯಾಕೆ ಕಸ ತೆಗೆಯೋಕೆ ಆಗ್ತಿಲ್ಲ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ. ಈ ಕುರಿತ ಗುತ್ತಿಗೆದಾರರೊಬ್ಬನ ಗೋಲ್ಮಾಲ್ ಸ್ಟೋರಿ ಇಲ್ಲಿದೆ ನೋಡಿ. ಕಸ ವಿಲೇವಾರಿ ಸಮಸ್ಯೆ ಸುಲಭವಾಗಿ ಬಗೆಹರಿಯೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕಸ ವಿಲೇವಾರಿ ಸಮಸ್ಯೆ ಬಗೆಹರಿಸಬೇಕೆಂಬ ಇಚ್ಛೆ ನಮ್ಮ ಗುತ್ತಿಗೆದಾರರಿಗೆ ಇದ್ರೆ ತಾನೆ. ನಗರದಲ್ಲಿ ಕಸ ತೆಗೆಯದೇ ಇರೋದಕ್ಕೆ ನೇರ ಹೊಣೆಯಾಗಿರೋ ಗುತ್ತಿಗೆದಾರರು ಪಾಲಿಕೆಗೆ ಸಖತ್ ಮೋಸ ಮಾಡ್ತಿದ್ದಾರೆ. ಗಾರ್ಬೇಜ್ ಕಾಂಟ್ರಾಕ್ಟರ್ಗಳು ಮಾಡ್ತಿರೋ ಗೋಲ್ಮಾಲ್ನಿಂದ ಇತ್ತ ಕಸವೂ ಸರಿಯಾಗಿ ವಿಲೇವಾರಿ ಆಗ್ತಿಲ್ಲ. ಅತ್ತ ಪಾಲಿಕೆಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಿದೆ. ಈ ಕುರಿತ ದಾಖಲಾತಿಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದ್ದು, ಗುತ್ತಿಗೆದಾರನೊಬ್ಬನ ಗೋಲ್ಮಾಲ್ ಪುರಾಣ ಇಂತಿದೆ. ಚಂದ್ರ ಲೇಔಟ್ನಲ್ಲಿ ಗಾರ್ಬೇಜ್ ಕಾಂಟ್ರಾಕ್ಟ್ ಪಡೆದಿರೋ ಗಣೇಶ್ ಎಂಬುವರು ಟೆಂಡರ್ ಷರತ್ತುಗಳ ಪ್ರಕಾರ 462 ಪೌರಕಾರ್ಮಿಕರು, 13 ಲಾರಿಗಳು, 26 ಆಟೋಗಳನ್ನು ಹೊಂದಿರಬೇಕು. ಆದರೆ ಗಣೇಶ್ ಕೇವಲ 135 ಪೌರಕಾರ್ಮಿಕರಿಂದ ಕೆಲಸ ಮಾಡಿಸ್ತಿದ್ದಾರೆ. ಕೇವಲ 2 ಲಾರಿಗಳನ್ನ ಹೊಂದಿರೋ ಗಣೇಶ್ ಬರೀ 7 ಆಟೋಗಳಿಂದ ಬರೋಬ್ಬರಿ 7 ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಮಾಡ್ತಿದ್ದಾರೆ. ಅಲ್ಲದೆ ಇರೋ ಸಿಬ್ಬಂದಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯವನ್ನು ನೀಡದೆ ವಂಚಿಸುತ್ತಿದ್ದಾರೆ. ಹೀಗೆ ಸುಳ್ಳು ಮಾಹಿತಿ ನೀಡಿ ಗುತ್ತಿಗೆದಾರರು ಅಸಮರ್ಪಕ ಕಸ ವಿಲೇವಾರಿಗೆ ಕಾರಣರಾಗ್ತಿದ್ದಾರೆ. ಕಸ ತೆಗೆಯದೇ ಇದ್ರೂ ಬಿಲ್ ಮಾತ್ರ ಪಾವತಿಯಾಗುತ್ತಲೇ ಇದೆ. ಡಾಕ್ಟರ್ ಚಂದ್ರಶೇಖರ್ ಅವರು ಅವರ ಇಡೀ ತಂಡದೊಂದಿಗೆ ಒಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಕೇವಲ 462 ಜನರಿಗೆ 135 ಜನ ಮಾತ್ರ ಕಾರ್ಯನಿರ್ವಹಿಸ್ತಿದ್ದದ್ದು ಕಂಡುಬಂದಿದೆ ಅವತ್ತು. ಜೊತೆಗೆ ಅವರ ಹತ್ರ 12ರಿಂದ 13 ಲಾರಿಗಳು, 5 ಕಾಂಪ್ಯಾಕ್ಟ್ಗಳು ಇರಬೇಕಿತ್ತು. ಅದಕ್ಕೆ 1 ಲಾರಿ ಜೊತೆಗೆ 1 ಕಾಂಪ್ಯಾಕ್ಟ್ ಸಿಕ್ಕಿದೆ. ಕೇವಲ ಒಂದು 25% ಕೆಲಸ ಮಾಡಿಬಿಟ್ಟು ಸುಮಾರು 47 ಲಕ್ಷ ರೂಪಾಯಿಗಳನ್ನು ತಗೊಳ್ಳುವಾಗ ಸುಮಾರು 30 ಲಕ್ಷ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆಗೆ ಒಂದು ಪ್ಯಾಕೇಜಲ್ಲಿ ಲಾಸ್ ಆಗ್ತಾ ಇದೆ. ಒಟ್ಟು 88 ಕಸ ವಿಲೇವಾರಿ ಗುತ್ತಿಗೆಯಲ್ಲಿ ಕೇವಲ ಒಂದೇ ಪ್ಯಾಕೇಜ್ನಲ್ಲಿ ಈ ಪರಿ ಮೋಸವಾದರೆ ಇನ್ನುಳಿದ ಪ್ಯಾಕೇಜ್ಗಳಲ್ಲಿ ಈ ಗುತ್ತಿಗೆದಾರರು ಇನ್ನೆಷ್ಟು ವಂಚನೆ ಮಾಡಿದ್ದಾರೋ. ಒಟ್ನಲ್ಲಿ ಕಸ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸದ ಗುತ್ತಿಗೆದಾರರು ಪಾಲಿಕೆಗೆ ಉಂಡೆನಾಮ ಹಾಕ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಒಂದು ಬ್ರೇಕ್.